ಶೋ 2025 ಇಲ್ಲಿವರೆಗೂ ಯುದ್ಧೋಪಕರಣಗಳನ್ನು ನೋಡಿದ್ವಿ, ಮಿಸೈಲ್ ನೋಡಿದ್ವಿ, ರಡಾರ್ಗಳನ್ನು ನೋಡಿದ್ವಿ, ಅದರಲ್ಲೂ ಕೂಡ ಏರ್ಕ್ರಾಫ್ಟ್ಗಳನ್ನು ನೋಡಿದ್ವಿ. ಸೊ ಈಗ ನಾವು ನೋಡ್ತಾ ಇರುವಂಥದ್ದು ಈ ಏರ್ ಶೋದಲ್ಲಿ ಗನ್ ಮಿಷನ್, ಇದು ನಕಲಿ ಏನಲ್ಲ, ಅಸಲಿ ಗನ್ ಮಿಷನ್ಗಳು ಇಲ್ಲಿ ತೋರಿಸ್ತಾ ಇರೋದು. ಇವೆಲ್ಲ ಕೂಡ ಕಾನ್ಪುರ್ ಮೇಡ್ ಸ್ಮಾಲ್ ಆರ್ಮ್ ಫ್ಯಾಕ್ಟ್ರಿ ಕಾನ್ಪುರ್ನವರು ತಯಾರು ಮಾಡಿದಂಥ ಈ ಗನ್ ಮಿಷನ್ಗಳಿದ್ದಾವೆ. ಇದರಲ್ಲಿ ವೆರೈಟೀಸ್ ಆಫ್ ಗನ್ ಮಿಷನ್ಗಳಿದ್ದಾವೆ. ಮೊದಲನೇದಾಗಿ ಈ ಗನ್ ಮಿಷನ್ 7.62 into 51 mm ಏರ್ ವರ್ಷನ್ ಗನ್ ಮಿಷನ್ ಇದು. ಸೊ ಇದಾದಮೇಲೆ ನಿಮಗೆ ಕೆಳಭಾಗದಲ್ಲಿ ಸ್ನೈಪರ್ ನಿಮಗೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಎರಡನೇದಲ್ಲಿ ಇರೋದು ರೇಂಜ್ ಕೂಡ ಇದೆ. ರೇಂಜ್ ನಿಮಗೆ ಅಪ್ ಟು ಎಲ್ಲಿವರೆಗೂ ಅಂತಂದರೆ 800 ಮೀಟರ್ವರೆಗೂ ಕೂಡ ರೇಂಜಲ್ಲಿ ನೀವು ಶೂಟ್ ಮಾಡ್ಬೋದಾಗಿದೆ. ಇದು ಸಿಂಗಲ್ ಮೋಡ್ ಇರೋದು, ಫೈರ್ ಇರೋದು. ಇದರ ಜೊತೆಗೆ ವೆಯ್ಟ್ ಎಷ್ಟಿದೆ ಅಂತ ನೋಡೋದಾದರೆ ಚೆಕ್ ಮಾಡ್ತಾ ನೋಡ್ತಿದ್ವಿ, 4 kg ಇದೆ ಬರೋಬ್ಬರಿ. ಅಷ್ಟು ಎಲ್ಲಿ 4.5 kg ಅಷ್ಟು ಹೈಟ್ ಇರುವಂಥ ಈ ಸ್ನೈಪರ್ ಗನ್ ಏನಿದೆ ಬಳಕೆಗೆ, ಎಸ್ಪೆಷಲಿ ಆರ್ಮಿ ಬಳಕೆಗೆ ಯೂಸ್ ಆಗ್ತಿರುವಂಥದ್ದು. ಇನ್ನೂ ಒಂದು ಭಾಳ ಪ್ರಮುಖವಾದಂಥ ವಿಚಾರ ಅಂತಂದರೆ ನಿಮಗೆ 9.19 mm ಇದು ಹೊಸ ಮಾಡೆಲ್ ಬಂದಿರೋದು ಮಿಷನ್ ಪಿಸ್ತೂಲ್. ಲೈಟ್ ವೇಟ್ ಎಷ್ಟು ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಬರೀ 2.5 kg ಅಷ್ಟೇ. ಇದು ನಿಮಗೆ ನೋಡಿದ್ರೆ 4.5 kg ವೇಟ್ ಮಾಡಲಿಕ್ಕೆ ಕೂಡ, ಅಂದರೆ ಅದನ್ನು ಪಿಕ್ ಮಾಡೋದು ಕೂಡ ಕಷ್ಟ. ಬಟ್ ಈ ಪಿಸ್ತೂಲ್ ಏನಿದೆಲ್ಲ ಇದು 2.5 kg ಅಷ್ಟೇ. ಆದರೆ ಇದರ ಎಫೆಕ್ಟ್ ಏನಿದೆಲ್ಲ ಎಲ್ಲದೂ ಕೂಡ ಅಷ್ಟೇ, ಬುಲೆಟ್ ಮಾತ್ರ ಇಲ್ಲ ಅಷ್ಟೇ. ಯಾಕಂದರೆ ಸುರಕ್ಷತಾ ಕ್ರಮ ಹಿನ್ನೆಲೆಯಲ್ಲಿ ಇಲ್ಲಿ ಬುಲೆಟ್ಗಳನ್ನು ಹಾಕಿಲ್ಲ. ಸೊ ಇದು ಈ ಪಿಸ್ತೂಲ್ ಜೊತೆಗೆ ಇನ್ನೂ ವೆರೈಟೀಸ್ ಆಫ್ ಬೇರೆ ಬೇರೆ ಪಿಸ್ತೂಲ್ಗಳಿದ್ದಾವೆ. ಇವು ಮೊದಲೇ ಬಂದಿದೆ ಕಾನ್ಪುರಲ್ಲಿ. ಈಗಾಗಲೇ ಆರ್ಮಿಯಲ್ಲಿ ನಿಮಗಿರ್ಬೋದು ಅಥವಾ ನ್ಯಾವಿಯಲ್ಲಿ ಈಗಾಗಲೇ ಬಳಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೈನಿಕರಿಗೆ ಬೇಕಾಗೋ ರೀತಿಯಾಗಿ ಏನೇನು ಡಿಮ್ಯಾಂಡ್ಸ್ ಇರುತ್ತೆ ಅಥವಾ ರಿಕ್ವೈರ್ಮೆಂಟ್ ಏನೇನಿರುತ್ತೆ ಅದರ ಹಿನ್ನೆಲೆಯಲ್ಲಿ ತಯಾರು ಮಾಡುವಂಥ ಕೆಲಸವನ್ನು ಅಡ್ವಾನ್ಸ್ಡ್ ವೆಪನ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ ಇಂಡಿಯಾ ಲಿಮಿಟೆಡ್ ಏನಿದೆ, ಅಲ್ಟಿಮೇಟ್ ವೆಪನ್ ಸಿಸ್ಟಮ್ ಪ್ರೊವೈಡರ್, ಇವುಗಳನ್ನು ಮಾಡ್ತಾ ಇದ್ದಾರೆ. ಇವುಗಳು ಕೆಲವು ಸೂಕ್ಷ್ಮ ವಿಚಾರ ಇರುತ್ತೆ, ಎಲ್ಲವನ್ನೂ ಕೂಡ ಇನ್ಫಾರ್ಮೇಷನ್ನ ಕೊಡೋಕ್ಕಾಗೋದಿಲ್ಲ. ಎಷ್ಟು ಇವುಗಳನ್ನು ಆರ್ಮಿಗೆ ಕೊಡ್ತಾ ಇದ್ದಾರೆ ಏನು ಅಂತೇಳಿ ಹೇಳೋದು ಕೂಡ ಕಷ್ಟ. ಆದರೆ ಈ ಬಾರಿಯ ಏರ್ ಶೋನಲ್ಲಿ ಅಸಲಿ ಗನ್ ಮಿಷನ್ಗಳನ್ನು, ಅದರಲ್ಲೂ ಕೂಡ ನಿಮಗೆ ಇಲ್ಲಿರುವಂಥ ಸ್ನೈಪರ್ಗಳನ್ನು ಕೂಡ ನೀವು ನೋಡ್ಬೋದಾಗಿದೆ. ಅವುಗಳನ್ನು ಟಚ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18.